ಆರನೇದು ಭುವರ ಲೋಕ. ಈ ಲೋಕದಲ್ಲಿ 8 ಚಿಕ್ಕ ಚಿಕ್ಕ ಲೋಕಗಳು ಕೂಡ ಇದೆ. ಈ 8 ಲೋಕಗಳು ಸಹ ಭುವರ ಲೋಕದಿಂದ ಭೂಲೋಕದ ಮಧ್ಯೆ ಇದೆ. ಮೊದಲನೇದು ಧ್ರುವಲೋಕ. ಇದು ಕ್ಷೀರಪಥದ ಮಧ್ಯೆ ಇರುತ್ತೆ. ಇದು ಮಹರ ಲೋಕದಿಂದ ಕೋಟಿ ಯೋಜನೆಗಳ ಕೆಳಗೆ ಇದೆ. ಎರಡನೇದು ಸಪ್ತ ಋಷಿ ಲೋಕ. ಇದು ಧ್ರುವಲೋಕದಿಂದ ಲಕ್ಷ ಯೋಜನೆಗಳ ಕೆಳಗೆ ಇದೆ. ಈ ಲೋಕದಲ್ಲಿ ಸಪ್ತ ಋಷಿಗಳು ಜೀವಿಸ್ತಿರ್ತಾರೆ. ಈ ಸಪ್ತ ಋಷಿಗಳು ಭೂಲೋಕ ವಾಸಿಗಳಿಗೆ ದಿಶಾ ನಿರ್ದೇಶ ಮಾಡ್ತಾ ಇರ್ತಾರೆ. ಮೂರನೇದು ನಕ್ಷತ್ರ ಲೋಕ. ನಾಲ್ಕನೇದು ಸೌರಮಂಡಲ. ಐದನೇದು ಸೂರ್ಯಲೋಕ. ಸೂರ್ಯಲೋಕ ಭೂಮಿಯಿಂದ ಲಕ್ಷ ಯೋಜನೆಗಳ ದೂರದಲ್ಲಿದೆ. ಆರನೇದು ಚಂದ್ರಲೋಕ. ಚಂದ್ರಲೋಕ ಭೂಲೋಕದಿಂದ 30,000 ಯೋಜನೆಗಳ ದೂರದಲ್ಲಿದೆ. ಈ ಲೋಕದಲ್ಲಿ ಚಂದ್ರದೇವನು ಜೀವಿಸ್ತಿರ್ತಾರೆ. ಏಳನೇದು ರಾಹುಕೇತು ಲೋಕ. ಮತ್ತೆ ಕೊನೆಯದಾಗಿ 8ನೇದು ಅಂತರಿಕ್ಷ ಲೋಕ. ಈ ಲೋಕನ ಆಕಾಶ ಲೋಕ ಅಂತ ಕೂಡ ಹೇಳ್ತಾರೆ. ಇದು ಭೂಮಿಯಿಂದ ಕೇವಲ ಕೆಲವು ಯೋಜನೆಗಳ ದೂರದಲ್ಲೇ ಇರುತ್ತೆ. ಅಂತರಿಕ್ಷ ಲೋಕದಲ್ಲಿ ಮೋಡಗಳಿರುತ್ತೆ. ಈ ಲೋಕದಲ್ಲಿ ಯಕ್ಷರು, ಪಿಸಾಚಿಗಳು ಮತ್ತು ಭೂತಗಳು ಜೀವಿಸ್ತಿರುತ್ತೆ.